ವಿಜಯಲಕ್ಷ್ಮಿ ದರ್ಶನ್ ಭಾವುಕ ಪೋಸ್ಟ್. ನೋವು ಭಗವಂತನಿಗೆ ಮಾತ್ರ ಗೊತ್ತು. ದರ್ಶನ್ ಬಗ್ಗೆ ಪತ್ನಿ ಭಾವುಕ ಪೋಸ್ಟ್. ಎಐ ಜನರೇಟೆಡ್ ಫೋಟೋ ಶೇರ್. ನಗುತ್ತಿರುವ ಮುಖದ ಹಿಂದಿನ ನೋವು ಭಗವಂತನಿಗೆ ಮಾತ್ರ ಗೊತ್ತು ಎಂಬ ಬರಹ. ಬಂಟ್ವಾಳ ಬಿಸಿ ರೋಡ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ಯುವತಿಯನ್ನ ಬಸ್ನಿಂದ ಹೊರಗೆಳೆದು ಮಚ್ಚಿನಿಂದ ದಾಳಿ. 25 ವರ್ಷದ ಲಾವಣ್ಯ ಖಾಸಗಿ ನರ್ಸಿಂಗ್ ಹೋಂನಲ್ಲಿ ಕೆಲಸ. ಆರೋಪಿ ಚೇತನ್ ಯುವತಿಯ ಸಂಬಂಧಿ ಎನ್ನಲಾಗಿದೆ. ಲಾವಣ್ಯ ಮತ್ತು ಚೇತನ್ ನಡುವೆ 4 ವರ್ಷಗಳ ಹಿಂದೆಯೇ ಬ್ರೇಕಪ್ ಆಗಿತ್ತು. ಪ್ರೀತಿ ನಿರಾಕರಣೆಯ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ದಿನದಿಂದ ದಿನಕ್ಕೆ ತೀವ್ರ. ಮಹಿಳೆಯರಿಂದ ಬ್ಯಾನರ್ಗೆ ರಕ್ತ ಹಚ್ಚಿ ಪ್ರತಿಭಟನೆ. ಸರ್ಕಾರದ ಭೂಸ್ವಾಧೀನ ಯೋಜನೆಗೆ ವಿರೋಧ ವ್ಯಕ್ತ. ಬೈರಮಂಗಲ ಗ್ರಾಮದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಹಿಳೆಯರು ಸೇರಿದಂತೆ ರೈತರ ರಕ್ತದಲ್ಲಿ ಬರಹ ಪ್ರತಿಭಟನೆ. ವೆನಿಲ್ಲಾ ಸಾವು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಮಗು ಅನುಮಾನಾಸ್ಪದ ಸಾವು. ಬೆಂಗಳೂರಲ್ಲಿ ಬಾಣಸವಾಡಿಯ ಇಂದಿರಾ ಸ್ಟ್ರೀಟ್ನಲ್ಲಿ 2 ವರ್ಷದ ಮಗು ಅನುಮಾನಾಸ್ಪದವಾಗಿ ಸಾವು. ಉಸಿರಾಟದ ಸಮಸ್ಯೆಯಿಂದ ಮೃತಪಟ್ಟಿರುವುದಾಗಿ ತಂದೆ ಮಾಹಿತಿ. ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ತಂದೆ ತಾಯಿ ಮೇಲೆಯೇ ಅನುಮಾನ. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪತ್ನಿಯನ್ನು ಕೊಲೆ ಮಾಡಿ ಬಳಿಕ ಪತಿ ಆತ್ಮಹತ್ಯೆ. ಮನೋಜ್ ಸ್ವಪ್ನ ದಂಪತಿ ಸಾವನ್ನಪ್ಪಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ. 3 ವರ್ಷಗಳ ಹಿಂದೆ ಮದುವೆಯಾಗಿದ್ದ ದಂಪತಿ ಹೆಂಡತಿ ಜೊತೆಗೆ ಗಲಾಟೆ ಜಗಳ ವಿಕೋಪಕ್ಕೆ ತಿರುಗಿ ಮನೋಜ್ ನಾಯಿಗೆ ಹಾಕುವ ಬೆಲ್ಟ್ನಿಂದ ಪತ್ನಿಯ ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿ ಕೊಲೆ. ಬಳಿಕ ಅದೇ ಹಗ್ಗದಿಂದ ತಾನು ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ.